ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಉತ್ಖನನ ಮುಂದುವರಿತಾ ಇದೆ. 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳ ಉತ್ಖನನ ಮುಂದುವರಿತಾ ಇದೆ. 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. 11, 12, 13ನೇ ಪಾಯಿಂಟ್ನಲ್ಲಿ ಇವತ್ತು SIT ಶೋಧವನ್ನ ಮಾಡುತ್ತೆ. ಬಹಳ ಕುತೂಹಲ ಮೂಡಿಸಿತ್ತು 13ನೇ ಪಾಯಿಂಟ್. ಇವತ್ತು 11, 12, 13ನೇ ಪಾಯಿಂಟ್ನಲ್ಲಿ ಶೋಧ. ತೀವ್ರ ಕುತೂಹಲ ಕೆರಳಿಸಿದೆ 7ನೇ ದಿನದ ಕಾರ್ಯಾಚರಣೆ. ಅನಾಮಿಕನನ್ನ ಕರ್ಕೊಂಡು ಬಂದು SIT ಶೋಧ ನಡೆಸ್ತಾ ಇದೆ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ 11, 12, 13 ಏನು ಬಹಳ ಕುತೂಹಲವನ್ನ ಮೂಡಿಸಂತ 13ನೇ ಪಾಯಿಂಟು ಇವತ್ತು ಇನ್ನೂ ಹೆಚ್ಚಿನ ಕುತೂಹಲ ಮೂಡಿಸ್ತಾ ಇದೆ. ಅದು ಅನಾಮಿಕನನ್ನ ಕರ್ಕೊಂಡು ಬಂದು ಶೋಧವನ್ನ ನಡೆಸ್ತಾ ಇದೆ SIT. ನೇತ್ರಾವತಿ ನದಿ ದಡದ ಕಾಡಿನಲ್ಲಿ ನಡೀತಾ ಇರುವಂತಹ ಶೋಧ ಇದು. ತೀವ್ರ ಕುತೂಹಲ ಕೆರಳಿಸಿದೆ 7ನೇ ದಿನದ ಕಾರ್ಯಾಚರಣೆ. ಇಲ್ಲಿ SIT ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಿತ್ ಟೈಟ್ ಸೆಕ್ಯೂರಿಟಿ, ಟೈಟ್ ಪೊಲೀಸ್ ಸೆಕ್ಯೂರಿಟಿ, FSL ಟೀಮ್ ಕೂಡ ಇರುತ್ತೆ. ತೀವ್ರ ಕುತೂಹಲ ಕೆರಳಿಸಿದೆ 7ನೇ ದಿನದ ಕಾರ್ಯಾಚರಣೆ. 11, 12, 13ನೇ ಪಾಯಿಂಟ್ನಲ್ಲಿ SIT ಶೋಧ ನಡೆಸ್ತಾ ಇದೆ. ಈಗ ಆಲ್ರೆಡಿ ಪವರ್ ಟಿವಿ ಇದರ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಇದರ ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ, ನಿಜವಾಗ್ಲೂ ಈ ಹಿಂದೆ ಇಲ್ಲ ಆ ರೀತಿ ಎಲ್ಲ ನಡೆದಿತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಲ್ಲಿನ ಗ್ರಾಮಸ್ಥರು ಹಂಚ್ಕೊಂಡಿದ್ರು. ನೋಡಿ, ಅನಾಮಿಕನನ್ನ ಕರ್ಕೊಂಡು ಬಂದು ಅಲ್ಲಿ ಶೋಧವನ್ನ SIT ನಡೆಸ್ತಾ ಇದೆ.